ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಎಲ್ಲ ಹೆಂಗದಿರಿ? ಎಲ್ಲ ಆರಾಮದಿರಿ ಅಂತ ತಿಳ್ಕೊಂಡಿದ್ದೀನಿ. ಶಿವರಾತ್ರಿ ಹಬ್ಬದ ದಿವಸ ನಾನೆಲ್ಲೋಗಿದ್ದೆ ವಿಜಯಪುರದಲ್ಲಿ ಅಂತ ತೋರಿಸ್ತಾ ಇದ್ದೀನಿ ನೋಡ್ರಿ. ಇದು ಶಿವಗಿರಿ ಒಳಗಡೆ ಹೋಗ್ತಾ ಇದ್ದೀನಿ. ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಒಳಗಡೆ. ರಥೋತ್ಸವ ಮುಗಿದಿತ್ತು ನಾವು ಹೋಗೋಷ್ಟರಲ್ಲಿ. ರಥೋತ್ಸವ ಮುಗಿದ್ರೆ ಮುಗಿಲಿ, ಮಾರ್ನಿಂಗೇ ಮುಗಿದ್ಬಿಡುತ್ತೆ. ಇವಾಗ ಹಾಗೆ ಒಳಗಡೆ ಹೋಗ್ತಾ ಇದ್ದೀವಿ ನೋಡ್ರಿ. ರಥಕ್ಕೆ ಎಷ್ಟೆಲ್ಲ ಅಲಂಕಾರ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಎಲ್ಲರೂ ಕೂಡ ಕಾಯಿ ಹೊಡಿತಾ ಇದ್ರು ಕೆಲವು ಜನ. ಹಾಗೆ ಮುಂದೆ ಬಂದು ತಿಲಕ ಹಚ್ಚಿಸ್ಕೋತಾ ಇದ್ದ ನಮ್ಮ ತಮ್ಮ ಕೂಡ. ತಿಲಕ ಹಚ್ಚಿಸ್ಕೊಂಡು ಇವಾಗ ಎಲ್ಲರೂ ಸೇರಿ ಒಳಗಡೆ ಹೋಗ್ತೀವಿ. ಎಲ್ಲರೂ ಬರೀ ತಿಲಕ ಹಚ್ಚಿಸ್ಕೊಳ್ಳೋನು ಅಂತ ಇದ್ದ. ಒಂದು ಚಿಕ್ಕ ಹುಡುಗ ಕರಿತಾ ಇದ್ರು, ಹಾಗಾಗಿ ಇವನು ತಿಲಕ ಹಚ್ಚಿಸ್ಕೊತಾ ಇದ್ದ. ನಮಗೂ ಕೂಡ ಬರಿ ಅಂತ ಕರಿತಾ ಇದ್ದ. ಎಲ್ಲರೂ ಕೂಡ ನನ್ನ ಅವನ ಮಗನಿಗೂ ಕೂಡ ಹಚ್ಚಿದ ನೋಡಿ ತಿಲಕನ. ಇಬ್ಬರು ಚಿಕ್ಕ ಹುಡುಗರು ಹಚ್ತಾಯಿದ್ರು. ಆಮೇಲೆ ಅವನ ಹೆಂಡತಿಗೆ, ಮಗನಿಗೆ, ಆಮೇಲೆ ನಾವು ಎಲ್ಲರೂ ಕೂಡ ತಿಲಕ ಹಚ್ಚಿಸ್ಕೊಂಡ್ವಿ ನೋಡ್ರಿ. ಸಣ್ಣ ಹುಡುಗರು ಕೂಡ ಅಲ್ಲಿ ಬಂದು ತಿಲಕ ಹಚ್ಚಿ 5 ರೂಪಾಯಿ 10 ರೂಪಾಯಿಗೆ ತಿಲಕ ಹಚ್ತಾರೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಹಚ್ಚಿಸ್ಕೋತಾ ಇದ್ರು. ನಮಗೂ ಹಚ್ಚಿಸ್ಕೋಬೇಕು ಅನ್ನಿಸ್ತು. ಲಾಸ್ಟಲ್ಲಿ ನಾನು ಹಚ್ಚಿಸ್ಕೊಂಡೆ. ನನಗೂ ಕೂಡ ತಿಲಕ ಹಚ್ಚಿಸ್ಕೊಳ್ಳೋದಂದರೆ ತುಂಬ ಇಷ್ಟ. ಯಾವುದೇ ದೇವಸ್ಥಾನಕ್ಕೆ ಹೋದರೂ ಕೂಡ ನಾನು ತಿಲಕ ಹಚ್ಚಿಸ್ಕೊತೀನಿ, ಇದ್ರಂದರೆ ಹಚ್ಚಿಸ್ಕೊತೀನಿ ನೋಡ್ರಿ. ಅವನು ಎಷ್ಟು ಚಿಕ್ಕ ಹುಡುಗ ಪಾಪ. ಆಮೇಲಿಂದ ಜನಸಾಗರ ಫುಲ್ಲು ಜನ ಬರ್ತಾಯಿತ್ತು. ಹಾಗೆ ಮುಂದೆ ಹೋಗ್ತಾ ಇದ್ವಿ. ಎಲ್ಲರೂ ಸೇರಿಕೊಂಡು ಎಲ್ಲ ಮಂಟಪ ಎಲ್ಲ ಡೆಕೋರೇಟ್ ತುಂಬ ಚೆಂದ ಮಾಡ್ತಾರೆ. ವರ್ಷ ಕೂಡ ಚೆಂದ ಮಾಡ್ತಾರೆ. ನಾನು ವರ್ಷ ಹೋಗ್ತೀನಿ ಶಿವಗಿರಿಗೆ. ಹಾಗೆ ನಿಮಗೂ ಕೂಡ ಈ ವರ್ಷ ತೋರ್ಸೋಣ ಅಂತ ಬಂದಿದ್ದೀನಿ ನೋಡ್ರಿ. ಫುಲ್ಲು ಜನ ಅಂದರೆ ಫುಲ್ಲು ಜನ. ಮಧ್ಯಾಹ್ನ ಇನ್ನೂ ತುಂಬ ಜನ ಇರ್ತಾರೆ. ನಮ್ಮ ತಮ್ಮ ನಾನೆಲ್ಲೋದ್ರೂ ಕೂಡ ನಾನು ಹಿಂದೆ ಬರ್ತಿದ್ದ. ನಮಗಿಬ್ಬರಿಗೆ ಮಾತ್ರ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟ. ಅವನು ಬರ್ತಾನೆ, ಆದರೆ ಬೇರೆಯವ್ರು ಯಾರೂ ಬರಲ್ಲ. ಇವಾಗ ಹಾಗೆ ಮುಂದೆ ಬಂದ್ವಿ. ಮಂಟಪ ಹಾಕಿ ಒಂದು ಸೆಟ್ ಥರ ಮಾಡಿ ಶಿವನ ಅಲ್ಲಿಟ್ಟು ಪೂಜೆ ಮಾಡ್ತಾರೆ. ಇಲ್ಲಿ ತಕಡಿ ಏನಕ್ಕೆ ಇಟ್ಟಿದ್ದಾರೆ ಅಂದರೆ ಅವರು ಶಿವನ ತೂಕ ಅಂತ ಇದು ಏನೋ ಭಕ್ತರು ಬೇಡ್ಕೊಂಡಿರ್ತಾರೆ. ಸಕ್ಕರೆನೋ ಬೆಲ್ಲನೋ ಇಲ್ಲ ಅಕ್ಕಿನೋ ಏನೋ ಒಂದು ಅಲ್ಲಿ ಕೊಡೋಕ್ಕೆ ಬೇಡ್ಕೊಂಡಿರ್ತಾರಲ್ಲ, ಹಾಗಾಗಿ ಅದನ್ನು ತೂಕ ಹಾಕಿ ಇಟ್ಟಿರ್ತಾರೆ ಕಾಟನ. ಇವಾಗ ನೋಡ್ರಿ, ಅಲ್ಲಿ ಕೆಲವೊಬ್ಬರು ಕ್ಯೂ ಹಚ್ಚಿ ಮುಂದೆನೇ ಹೋಗ್ತಾಯಿದ್ರು. ನಮಗೆ ಕ್ಯೂ ಹಚ್ಚೋಕ್ಕಾಗಲಿಲ್ಲ, ಸ್ವಲ್ಪ ಕ್ಯೂ ಜಾಸ್ತಿ ಇರೋದ್ರಿಂದ ನಾವು ನಿಂತ್ಕೊಳ್ಳೋದು ಬೇಡ ಅಂತ. ನಮ್ಮ ತಮ್ಮನ ಮಗ ಚಿಕ್ಕವನಾಗಿದ್ದ, ಅವನು ನಿಂದಿರ್ತಾನೆ ಇಲ್ಲೋ ಅಂತ ಗೊತ್ತಿಲ್ಲ ಅಂದ್ಬಿಟ್ಟು ನಾವು ಯಾಕಲ್ಲಿ ಹೋಗಿ ಸಿಕ್ಕಾಕೊಳ್ಳೋದು ಅಂತ ಬಿಟ್ಬಿಟ್ವಿ. ಹಾಗೆ ದೂರ ನಿಂತ್ಕೊಂಡು ನೋಡಿ ಬಂದ್ವಿ. ಇವಾಗ ಈ ಕಡೆ ನೋಡಿದರೆ ಚಿಕ್ಕ ಮಕ್ಕಳು ಡ್ಯಾನ್ಸ್ ಮಾಡ್ತಾಯಿದ್ರು. ನೋಡಿಕೊಂಡು ಮತ್ತೆ ಈ ಕಡೆ ಮುಂದೆ ಬಂದ್ವಿ. ಕ್ಯಾಮ್ರಾ ಮ್ಯಾಲಕ್ಕೆ ಹಿಡಿದ್ಬಿಟ್ಟಿದ್ದ, ಹಾಗಾಗಿ ಅವನು ಹೈಟು, ನಾನು ಗಿಡ್ಡ ಅಂತ ನನಗೆ ನಗು ಬರ್ತಾ ಇತ್ತು. ಇವಾಗ ಅದನ್ನು ಎಲ್ಲ ಅವನೇ ವಿಡಿಯೋ ಮಾಡ್ತಾ ಇದ್ದ. ಎಷ್ಟೆಲ್ಲ ಜನ ನಿಂತಿದ್ದಾರೆ ನೋಡಿ, ಫುಲ್ ರೆಸ್ಸು. ಮಾರ್ನಿಂಗ್ ಕೂಡ ತುಂಬ ಜನ ಇರ್ತಾರೆ, ರಾತ್ರಿ ಕೂಡ ಇರ್ತಾರೆ. ಇಲ್ಲಿ ಜಾಗರಣೆ ಇರುತ್ತೆ ಇವತ್ತು ರಾತ್ರಿ ಎಲ್ಲ. ಆಮೇಲೆ ಇನ್ನೊಂದು ಏನಪ್ಪ ಅಂತಂತಂದರೆ, ಶಿವರಾತ್ರಿ ದಿವಸ ನಮ್ಮ ಶಿವಗಿರಿಲಿ ಬಿಜಾಪುರದಲ್ಲಿ, ಬೇರೆ ಕಡೆ ಹೆಂಗೋ ನಮಗೆ ಗೊತ್ತಿಲ್ಲ, ಎಲ್ಲ ಕಡೆ ಟಿಕೆಟ್ ಇರುತ್ತಲ್ಲ, ಇಲ್ಲಿ ಅವತ್ತಿನ ದಿವಸ ಫುಲ್ ಫ್ರೀ ಆಗಿರೋದ್ರಿಂದ ತುಂಬ ಜನ ಬರ್ತಾರೆ. ಸುತ್ತ ಹಳ್ಳಿ ಜನ ಎಲ್ಲ ಬರ್ತಾರೆ. ಆಮೇಲೆ ರಾತ್ರಿ ಎಲ್ಲ ಫುಲ್ ಓಪನ್ ಇರುತ್ತೆ. ಅವತ್ತೆಲ್ಲ ಯಾರು ಬೇಕಾದರೂ ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು. ಆದರೆ ಗಾರ್ಡನ್ನಲ್ಲೆಲ್ಲ ಬಿಡಲ್ಲ ಅಷ್ಟೇ. ಕಾಮಿಡಿ ಮಾಡ್ತಾ ಇದ್ದ ನಮ್ಮ ತಮ್ಮ ಹಾಗೇನೆ. ಇವಾಗ ಇಲ್ಲಿ ಯಾವ ಸ್ಕೂಲ್ ಮಕ್ಕಳು ಅಂತ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಬ್ಯಾಂಡ್ ಬಾರಿಸ್ತಾ ಇದ್ರು. ಹಾಗೆ ಅದೇ ಕೋಲಲ್ಲಿ ಕೂಡ ಕೈಯಲ್ಲಿ ಬಾರಿಸ್ತಾ ಇದ್ದಾರೆ ನೋಡಿ. ಅದನ್ನು ತುಂಬ ಚೆನ್ನಾಗಿ ಸೌಂಡ್ ಬರ್ತಾ ಇತ್ತು. ಅದನ್ನು ಸೌಂಡ್ ಬಂದರೆ ಹಾಗೆ DJ ಸೌಂಡ್ ಕೂಡ ಇತ್ತಲ್ಲ, ಅವ್ರು ಅದನ್ನು ಸೌಂಡು ಮ್ಯೂಟ್ ಆಗಿಬಿಟ್ಟೆ ನಾನು. ತೊಗೊಂಡ್ರೆ ಏನಾದರೂ ಪ್ರಾಬ್ಲಮ್ ಆಗುತ್ತೆ ಅಂತ. ತುಂಬ ಚೆಂದ ಬಾರಿಸ್ತಾ ಇದ್ರು ಮಕ್ಕಳು. ಅದನ್ನು ಕೂಡ ಸ್ವಲ್ಪ ನಿಂತ್ಕೊಂಡು ನೋಡ್ತಾ ಇದ್ವಿ. ಹಾಗೇ ನೋಡ್ರಿ, ಅಲ್ಲಿ ವಿಡಿಯೋದಲ್ಲಿ ಶಿವನ ಮುಂದೆ ಇರೋ ನಂದಿ ಕಾಣಿಸ್ತಾ ಇದೆ ದೂರದಲ್ಲಿ. ನಾವು ಇಲ್ಲಿ ಸೆಟ್ ಹಾಕಿದಾರಲ್ಲ, ಅಲ್ಲಿ ಶಿವನ ಮೂರ್ತಿ ಹತ್ರ ಇದ್ವಿ. ಆದರೆ ಆ ಕಡೆಯಿಂದ ವಿಡಿಯೋ ಮಾಡಬೇಕಾದ್ರೆ ನಂದಿ ಕಾಣಿಸ್ತಾ ಇತ್ತು. ಅದನ್ನು ನೋಡಿ ತುಂಬ ನನಗೆ ಖುಷಿ ಆಗ್ತಾ ಇದೆ ವಿಡಿಯೋದಲ್ಲಿ. ಆಮೇಲಿಂದ ಹುಡುಗರು ನೋಡಿ ಎಷ್ಟು ಚೆಂದ ಕಲ್ತಿದ್ದಾರೆ, ಎಷ್ಟು ನೀಟಾಗಿ ಕಲ್ತಿದ್ದಾರೆ ಅಂದರೆ ನೋಡ್ತಾ ಇದ್ರೆ ಖುಷಿ ಆಗ್ತಾಯಿತ್ತು. ಮುಂದೆಗಡೆ ಹುಡುಗ ನೋಡಿ ಯಾವ ಥರ ತಿರುಗಿಸ್ತಾ ಇದ್ದಾನೆ ಅವನು. ಪರ್ಫೆಕ್ಟಾಗಿ ಎಷ್ಟು ನೀಟಾಗಿ ಕಲ್ತ್ಕೊಂಡ್ಬಂದಿದ್ದಾರೆ ಅಂತ ನನಗೆ ಖುಷಿ ಆಗ್ತಾಯಿತ್ತು. ಮಕ್ಕಳು ನೋಡಿ, ನಾನು ಈ ಥರ ನೋಡೋಕ್ಕೆ ತುಂಬ ಇಷ್ಟ ನನಗೆ. ನಾನು ಸ್ವಲ್ಪ ಹೊತ್ತು ನಿಂತ್ಕೊಂಡು ಎಲ್ಲೇ ಹೋದರೂ ಈ ಥರ ಮಕ್ಕಳದ್ದು ಏನಾದರೂ ಇದ್ದರೆ ನಾನು ನೋಡ್ತಾ ಇರ್ತೀನಿ ನಿಂತ್ಕೊಂಡು. ಅದನ್ನು ಕೂಡ ಸ್ವಲ್ಪ ತೊಗೊಂಡ್ವಿ ನೋಡ್ರಿ. ಯಾವ ಥರ ಮಾಡ್ತಾಯಿದ್ದಾರೆ. ನೀವು ಬಾರಿಸದ ಇರೋದನ್ನು ತೊಗೊಂಡ್ರೆ ಇನ್ನೂ ಚೆನ್ನಾಗಿರುತ್ತಿತ್ತು. ಅದನ್ನು ತೊಗೊಳಕ್ಕಾಗಲಿಲ್ಲ, ಸೌಂಡು ಪ್ರಾಬ್ಲಮ್ಮು ಅಂತ ಹೇಳಿಬಿಟ್ಟು. ಯಾಕಂದರೆ ಫುಲ್ ಸಾಂಗ್ ಇರುತ್ತೆ ಅಲ್ಲಿ, DJ ಸೌಂಡೆಲ್ಲ ಇರುತ್ತೆ. ಆಮೇಲೆ ತುಂಬ ಸೇಫ್ಟಿ ಇರುತ್ತೆ ಹೆಣ್ಮಕ್ಳಿಗೆಲ್ಲ. ನೋಡಿ ಎಷ್ಟೊಂದು ಜನ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಇಲ್ಲಿ.
ತುಂಬ ಜನ ಇರ್ತಾರೆ, ರಾತ್ರಿ ಕೂಡ ಇರ್ತಾರೆ. ಆ ರಾತ್ರಿ ಹೆಣ್ಮಕ್ಳು ಇರೋದಿಲ್ಲ, ಆದರೆ ಕಡಿಮೆ ಇರ್ತಾರೆ. ಅಂದರೆ ಬಿಜಾಪುರ ಲೋಕಲ್ ಜನ ಎಲ್ಲ ರಾತ್ರಿನೇ ಬರೋದು ಜಾಸ್ತಿ. ಹಗ್ಲೊತ್ತಲ್ಲಿ ಮಧ್ಯಾಹ್ನ ಬಿಸಿಲಿರುತ್ತಂತ ರಾತ್ರಿನೇ ಬಂದಿರ್ತಾರೆ ನೋಡ್ರಿ. ಈಗಾದರೂ ಕೂಡ ಅಲ್ಲಿ ಕ್ಯೂವಲ್ಲಿ ಎಷ್ಟೊಂದು ಜನ ನಿಂತಿದ್ದಾರೆ. ಮಧ್ಯಾಹ್ನ ಬಂದ್ರಂತೂ ಜಲ್ದಿ ಪಾಳೆ ಬರಲ್ಲ, 4-5 ತಾಸು ನಿಲ್ತ್ಕೋಬೇಕು ನಾವು ದರ್ಶನ ಮಾಡೋಕ್ಕಿಲ್ಲಿ. ಹಾಗಾಗಿ ನಾವು ಒಂದು ವರ್ಷ ಬಂದು ತುಂಬ ಕಷ್ಟಪಟ್ಟಿದ್ವಿ. ಅದಕ್ಕಾಗಿ ನಾವು ಅವಾಗಿಂದ ರಾತ್ರಿನೇ ಬರ್ತಾಯಿದ್ವಿ. ಹೋದ ವರ್ಷ ಕೂಡ ರಾತ್ರಿನೇ ಬಂದಿದ್ವಿ, ಆದರೆ ವೀಡಿಯೋ ಮಾಡೋಕೆ ಆಗಿರಲಿಲ್ಲ ನನಗೆ. ನಿಮಗೂ ಕೂಡ ಈ ಸರಿ ತೋರಿಸ್ತಾ ಇದ್ದೀನಿ ನೋಡ್ರಿ, ನಮ್ಮ ಬಿಜಾಪುರ ಶಿವಗಿರಿಲಿ ಯಾವ ಥರ ಆಚರಣೆ ಮಾಡ್ತೀವಿ ಶಿವರಾತ್ರಿನಿ ಅಂತ. ಹಾಗೆ ಮುಂದೆ ಹೋಗ್ತಾ ಇದ್ವಿ, ಮುಂದೆ ಏನೇನಿದೆ ಎಲ್ಲ ಇದೆ ನೋಡೋಣ ಅಂತ ಬರ್ತಾ ಇದ್ದೀನಿ ನೋಡಿ. ಇವಾಗ ಬಂದ್ವಿ, ಎಲ್ಲಿ ನೋಡಿದ್ರು ಜನಸಾಗರ, ಫುಲ್ ಜನಸಾಗರ. ಹಾಗೆ ಅಂಗಡಿಗಳಿದ್ವು, ಹಾಗೆ ಆಮೇಲೆ ಕೆಲವೊಂದು ಅಂಗಡಿಗಳು ಹೋಗಿಬಿಟ್ಟಿದ್ರು, ಲೇಟ್ ಆಗಿತ್ತಲ್ಲ. ಹಂಗಾಗಿ ಕೆಲವೊಬ್ರು ಹೋಗಿದ್ರು, ಕೆಲವೊಬ್ರು ಚಿಕ್ಕ ಚಿಕ್ಕ ಅಂಗಡಿಯವರಿದ್ದರು. ಎಲ್ಲರೂ ಕೂಡ ನೋಡ್ತಾ ಹೋಗ್ತಾ ಇದ್ವಿ ನಾವು ಮುಂದೆ ಮುಂದೆ. ಹಾಗೆ ಈ ಕಡೆ ಒಂದು ಸೈಡಲ್ಲಿ ಜನ ಹೋಗ್ತಾ ಇದ್ದಾರೆ, ಒಂದು ಸೈಡಲ್ಲಿ ಬರ್ತಾ ಇದ್ದಾರೆ ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಇದ್ದಾರೆ ನನಗೆ ಕಾಣಿಸಲ್ಲ, ನಾನು ಫುಲ್ ಸ್ಟಿಕ್ ಹಾಕಿ ಮೇಲಿಂದನೇ ಹಿಡಿತಾ ಇರ್ತೀನಿ ಎಲ್ಲಿವರೆಗೂ ಜನ ಇದೆ ನೋಡಬೇಕು ಅಂತ. ಹಾಗಾಗಿ ಮೇಲೆತ್ತಿ ನೋಡ್ತಾ ಇದ್ದೆ ನಾನು. ನೋಡಿ ಎಷ್ಟೊಂದು ಜನ ಇದ್ದಾರೆ, ರಾತ್ರಿ ಫುಲ್ಲೆಲ್ಲ ಜನ ಇರ್ತಾರೆ ಫ್ರೆಂಡ್ಸ್ ಇಲ್ಲಿ. ಇವತ್ತೆಲ್ಲ ಜಾಗರಣೆ ಇರುತ್ತೆ. ಆಮೇಲೆ ಅಲ್ಲಿ ಏನು ಗೊತ್ತಾ, ಉಪವಾಸ ಇದ್ದವ್ರಿಗೆ ಉಪವಾಸ ಬಿಡೋಕ್ಕೆ ಅಂತಲೇ ಬಾಳೆಹಣ್ಣು, ದ್ರಾಕ್ಷಿ, ಆಮೇಲೆ ಪಾನಕ ಇಟ್ಟಿರ್ತಾರೆ. ಯಾರು ಬೇಕಾದರೂ ತೊಗೊಂಡು ಉಪವಾಸನ ಅಲ್ಲೇ ಬಿಟ್ಟು ಕೆಲವು ಜನ ದರ್ಶನ ಮಾಡಿಕೊಂಡು ಹಣ್ಣು ಕಾಯಿ ಮಾಡಿಕೊಂಡು ಮನೆಗೆ ಹೋಗ್ತಾರೆ. ಯಾಕಂದರೆ ಚಂತನಕ ಉಪವಾಸ ಇದ್ದಿರ್ತಾರೆ, ಸಂಜೆಗೆ ಬಂದು ಅಲ್ಲಿ ಉಪವಾಸ ಬಿಡ್ತಾರೆ ಅಂತ ಇಟ್ಟಿರ್ತಾರೆ. ಹಾಗೆ ಮುಂದೆ ನಂದಿ ಕಡೆ ಬಂದ್ವಿ ನೋಡ್ರಿ ನಾವು. ನಂದಿ ಫೋಟೋ ಇಟ್ಕೊಳ್ಳೋಣ ಅಂತ ಅಲ್ಲಿ ಬಂದ್ವಿ. ಎರಡಕ್ಕೂ ಸ್ವಲ್ಪನೇ ದೂರ, ಶಿವನ ಮೂರ್ತಿಗೂ ಆಮೇಲೆ ನಂದಿಗೂ ತುಂಬ ದೂರ ಏನಿಲ್ಲ, ಸ್ವಲ್ಪ ದೂರ, ಜಾಸ್ತಿ ದೂರ ಏನಿಲ್ಲ. ಹಾಗಾಗಿ ನಂದಿ ಹತ್ರ ಬಂದೆ ನೋಡಿ. ಇವಾಗ ನಾನು ನಂದಿ ಹತ್ರನೂ ಕೂಡ ಹುಡುಗರೆಲ್ಲ ಫೋಟೋ ತೆಗಿತಾಯಿದ್ರು. ಇವಾಗ ಶಿವನ ಮೂರ್ತಿ ತೋರಿಸ್ತಾ ಇದ್ದೀನಿ ನೋಡಿ. ನಾವು ಫಸ್ಟು ಅಲ್ಲಿ ಒಳಗಡೆ ಹೋಗಿದ್ವಿ, ಒಳಗಡೆಯಿಂದ ಈ ಕಡೆ ಸ್ವಲ್ಪ ದೂರ ಬಂದ್ವಿ. ಅಂದರೆ ಶಿವಂದು ನಂದಿ ಎರಡು ಮಧ್ಯದಲ್ಲಿ ನಾವು ಇವಾಗ ನಿಂತಿದ್ದು. ಎರಡನ್ನೂ ಕೂಡ ನಾವು ತೆಗಿಬೋದು ಇವಾಗ ನೋಡ್ರಿ ಲೈಟ್ ಬಿಡ್ತಾ ಇದ್ದಾರೆ, ಕಲರ್ ಲೈಟ್ ಬಿಡ್ತಾ ಇದ್ದಾರೆ. ಶಿವ ತುಂಬ ಚೆಂದ ಕಾಣಿಸ್ತಾ ಇದ್ದಾನೆ, ನೋಡೋಕ್ಕೆ ಒಂದು ಥರ ಖುಷಿ. ಶಿವರಾತ್ರಿ ದಿನ ಫುಲ್ ಲೈಟು ಡೆಕೋರೇಟ್ ಮಾಡಿರ್ತಾರೆ. ತುಂಬ ಜನ ಅಂದರೆ ತುಂಬ ಜನ ಸೇರಿರ್ತಾರೆ. ಅದು ಎಲ್ಲಿಂದ ಬಂದಿರ್ತಾರೆ ಅಂತ ಗೊತ್ತಿಲ್ಲ, ಅಷ್ಟು ಜನ ಸೇರಿರ್ತಾರೆ. ನನಗಂತೂ ನೋಡೋಕ್ಕೆ ತುಂಬ ಖುಷಿ. ನಮ್ಮ ಬಿಜಾಪುರದಲ್ಲಿ ಶಿವಗಿರಿ ಆಮೇಲೆ ಸಂಕ್ರಾಂತಿ ಹಬ್ಬ ಅಂದರೆ ಇವೆರಡೂ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ. ಇವಾಗ ಎರಡನ್ನೂ ತೋರಿಸ್ತಾ ಇದ್ದೀನಿ ನೋಡ್ರಿ ನಿಮಗೆ. ಒಂದು ಸೈಡು ಶಿವನ, ಇನ್ನೊಂದು ಸೈಡು ನಂದಿನ ಇವಾಗ ತೋರಿಸ್ತೀನಿ ನೋಡ್ರಿ ನಾನು. ಎಲ್ಲ ಕಡೆ ಫುಲ್ಲು ಲೈಟ್ ಅಂದರೆ ಲೈಟು, ಕಲರ್ ಲೈಟ್ ಆಗಿತ್ತು. ಹಾಗಾಗಿ ಸ್ವಲ್ಪ ಲೈಟ್ ಫೋಕಸ್ ಜಾಸ್ತಿ ಬೀಳ್ತಾ ಇತ್ತು. ಇವಾಗ ನಂದಿನ ತೋರಿಸ್ತೀನಿ ನೋಡ್ರಿ. ನಂದಿ ನೋಡ್ರಿ ಇವಾಗ ಸ್ವಲ್ಪ ಎರಡರ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಇವಾಗ ಎರಡು ಆ ಕಡೆ ಈ ಕಡೆ ಎರಡರ ಮಧ್ಯದಲ್ಲಿ ನಾವು ನಿಂತಿದ್ದೀವಿ. ಆ ಕಡೆ ಶಿವ ಕಾಣಿಸ್ತಾರೆ, ಈ ಕಡೆ ನಂದಿ ಕಾಣಿಸ್ತಾರೆ ನೋಡಿ. ಎಲ್ಲ ಅಲ್ಲಿ ದರ್ಶನ ಮಾಡಿಕೊಂಡು ಇಲ್ಲಿ ಬಂದು ಕೆಲವೊಬ್ಬರು ಕುಂತ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ಓಂ ನಮಃ ಶಿವಾಯ ಬರೆಯೋರಿದ್ರೆ ಬರೀತಾರೆ. ಇವಾಗ ನೋಡ್ರಿ ಸ್ವಲ್ಪ ಜನ ಕಮ್ಮಿ ಆಗಿತ್ತಲ್ಲ, ಅದಕ್ಕಾಗಿ ಶಿವನ ಇನ್ನೊಂದು ಸ್ವಲ್ಪ ಇಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡೋಣ ಅಂತ ಬಂದೆ. ಫುಲ್ ಮುಂದೆ ಇರೋ ಗಾರ್ಡನ್ನು ಅದೆಲ್ಲ ಕರೆಕ್ಟಾಗಿ ಬಂತು ನೋಡ್ರಿ. ಎಷ್ಟು ಚೆಂದ ಕಾಣ್ತಿದೆ, ನೋಡೋಕ್ಕೆ ಎರಡು ಕಣ್ಣು ಸಾಲದು. ಡೇ ಟೈಮಲ್ಲಿ ಬಂದರೆ ಇಷ್ಟು ಚೆಂದ ಬರಲ್ಲ, ಅದಕ್ಕೆ ನಾನು ನೈಟೇ ಜಾಸ್ತಿ ಬರ್ತೀನಿ ನೋಡಿ. ಎಷ್ಟು ಸೂಪರ್ ಆಗಿದ್ದಾನೆ ನಮ್ಮ ಶಿವ, ಹೇಗೆ ಕೂತಿದ್ದಾರೆ ಶಾಂತವಾಗಿ ಧ್ಯಾನ ಮಾಡ್ತಾ. ನನಗಂತೂ ನೋಡೋಕ್ಕೆ ಎರಡು ಕಣ್ಣು ಸಾಲದು ಫ್ರೆಂಡ್ಸ್. ನೀವು ಕೂಡ ನಮ್ಮ ಬಿಜಾಪುರ ಶಿವಗಿರಿನ ಇವತ್ತು ನೋಡಿಬಿಟ್ಟಿದ್ದೀರಿ. ನೀವು ಎಲ್ಲಿದ್ದೀರೋ ಅಲ್ಲೇ ಕೂತ್ಕೊಂಡು ನೋಡಿದ್ದೀರಿ. ಆಶೀರ್ವಾದ ನಿಮಗೂ ತಗೊಳ್ಳಿ, ನೀವು ಕೂಡ ಒಳ್ಳೆಯದಾಗುತ್ತೆ. ಇವಾಗ ನೋಡ್ರಿ ಎಷ್ಟು ಚೆಂದ ಇದೆ, ಅಲ್ಲಿರೋ ಜನಗಳು ಕೂಡ ಕಾಣಿಸ್ತಾ ಇದ್ದಾರೆ ಪ್ರತಿಯೊಬ್ಬರು. ಆಮೇಲೆ ಮುಂದೆಗಡೆ ಗಾರ್ಡನ್ ಎಲ್ಲ ಎಷ್ಟು ಡೆಕೋರೇಟ್ ಎಷ್ಟು ನೀಟಾಗಿ ಮಾಡಿದ್ದಾರೆ ಅಂದರೆ ತುಂಬ ಖುಷಿ ಆಗುತ್ತೆ. ಪ್ರತಿಯೊಬ್ಬರು ಒಂದು ವಾರದಿಂದ ರೆಡಿ ಮಾಡ್ತಿರ್ತಾರೆ ಇಲ್ಲಿ, ಒಂದು ವಾರದಿಂದ ಹುಡುಗರು ಆಮೇಲೆ ಸಂಘದವರು ಎಲ್ಲ ಇರ್ತಾರಲ್ಲಿ ನೋಡ್ರಿ. ಇವಾಗ ಲೈಟ್ ಹಾಕಿದ್ರು ಎಲ್ಲ, ಅದನ್ನ ಕ್ಲೀನಾಗಿ ನೀಟಾಗಿ ಮಾಡಿಕೊಂಡೆ. ನಾನು ಕೂಡ ಅಲ್ಲಿ ನಿಂತ್ಕೊಂಡು ವಿಡಿಯೋ ಮಾಡಿದೆ. ಆಮೇಲೆ ಆ ಕಡೆ ಹೋಗ್ತಿದ್ದೀವಿ, ಅಲ್ಲಿ ಏನಿದೆ ಅಂತ ನೋಡೋಣ, ಮುಂದೆ ತೋರಿಸ್ತೀನಿ ಅದನ್ನು ಕೂಡ. ಇವಾಗ ನಾನೆಲ್ಲಿ ಹೋಗ್ತಾ ಇದ್ದೀನಿ ಅಂತ ಗಣೇಶನ ದೇವಸ್ಥಾನಕ್ಕೆ ಬಂದ್ವಿ. ಅಲ್ಲಿ ಒಂದು ಸಣ್ಣದು ಗಣೇಶನ ದೇವಸ್ಥಾನ ಕಟ್ಟಿದ್ದಾರೆ, ಅಲ್ಲಿ ಕೂಡ ನಾವು ದರ್ಶನ ತಗೋಬೇಕು ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ ನೋಡ್ರಿ ಇವಾಗ. ಆಮೇಲಿಂದ ಅಲ್ಲಿಯೂ ಕೂಡ ರೆಸ್ಟ್ ಇತ್ತು, ಅಲ್ಲಿನೂ ಕೂಡ ಜನ ಇದ್ದರು. ಯಾಕಂದರೆ ಶಿವಂದು ದರ್ಶನ ಮಾಡಿ ಗಣೇಶನ ದರ್ಶನ ಮಾಡದೇ ಇದ್ದರೆ ಹೇಗಪ್ಪ ಅಂತ ಅಲ್ಲಿಯೂ ಕೂಡ ಒಂದು ದರ್ಶನ ಮಾಡ್ಕೊಂಡ್ವಿ. ಅವರು ಪೂಜಾರಿ ಅವರು ಅಲ್ಲೇ ಇದ್ದಾಗಲೇ ಹೇಳ್ತಾಯಿದ್ರು ವಿಡಿಯೋ ಮಾಡಬೇಡಿ ಅಂತ ಇದ್ದರು. ಗಣೇಶ ಕಡಬು ನುಂಗಿದ್ನೋ ಈ ಪೂಜಾರಿನೇ ಕಡಬು ನುಂಗಿದ್ರು ಅಂತ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಪೂಜಾರಿ ಅಂತ ಇದ್ದರು.
ವೀಡಿಯೋ ಮಾಡಬೇಡಿ ಅಂತ ಇದ್ರು, ಆದರೂ ಕೂಡ ನಾನು ಬಿಡಲಿಲ್ಲ, ವೀಡಿಯೋ ಮಾಡಿದೆ. ಯಾಕಂದರೆ ಅಲ್ಲಿ ವೀಡಿಯೋ ಮಾಡಬಾರ್ದು ಅಂತ ಏನು ಇದನ್ನೆಲ್ಲ ಮಾಡ್ಬೋದು ಯಾರು ಕೂಡ. ಹಾಗಾಗಿ ಗಣೇಶಗೂ ಕೂಡ ತುಂಬ ಚಂದ ಅಲಂಕಾರ ಮಾಡಿದರು ನೋಡಿ. ಅಲ್ಲಿ ಕೂಡ ದರ್ಶನ ಮಾಡ್ಕೊಂಡ್ವಿ ನಾವು. ನಾನು ನೋಡಿರಲಿಲ್ಲ ಇದು ದೇವಸ್ಥಾನ ಇದೆ ಅಂತ, ನನಗೆ ಫಸ್ಟ್ ಟೈಮ್ ಗೊತ್ತಾಗಿದ್ದು. ಹಾಗಾಗಿ ಇಲ್ಲಿ ಬಂದ್ಬಿಟ್ಟು ನೀಟಾಗಿ ಅವ್ರದ್ದು ಆಶೀರ್ವಾದ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಮುಂದೆ ಹೋಗಿ ನೋಡಿ ಗೋಬಿ ತಿಂತಾ ಇದ್ದೀವಿ. ಹೊರಗಡೆ ಬಂದ್ವಿ, ಎಲ್ಲ ದರ್ಶನ ಮಾಡಿಕೊಂಡು ಗೋಬಿ ತಿನ್ನೋಣ ತಿಂತಿದ್ದೆ. ಇಲ್ಲಿ ನಮ್ಮ ತಮ್ಮನ ಮಗ ಒಂದು ದೊಡ್ಡ ಗಾಡಿ ತೊಗೊಂಡು ಕೂತ್ಕೊಂಡ್ಬಿಟ್ಟ, ಕಾರ್ ಗಾಡಿನ. ಅದನ್ನು ತೊಗೊಂಡ ತಕ್ಷಣನೇ ರಿಪೇರಿ ಮಾಡೋರು ಅಂದರೆ ಇವರೇ ಇದ್ದಿರಬೇಕು ಫಸ್ಟು ಅನ್ಕೋತೀನಿ ನಾನು. ಅದನ್ನು ಉಲ್ಟಾ ಹಾಕಿ ರಿಪೇರಿ ಮಾಡ್ತಾ ಇದ್ದಾನೆ ಹೊಸ ಗಾಡಿನ. ಏನು ಮಾಡ್ತೀರಾ ನೋಡಿ, ಅದನ್ನು ಓಡಿಸ್ತಾ ಇದ್ದಾನೆ, ಉಲ್ಟಾ ಹಾಕಿಬಿಟ್ಟು ಓಡಿಸೋನು ಅಂದರೆ ಇವನೇ ಫಸ್ಟ್ ಆಗಿರ್ಬೇಕು. ಆಮೇಲೆ ಎಲ್ಲಿ ಬೇಕಂದ್ರೆ ಅಲ್ಲೇ ಕೂತ್ಕೊತಾ ಇದ್ದ. ನಮಗೆ ಅವ್ನು ನೋಡಿ ನಗು ತಡೆಯೋಕ್ಕಾಗ್ತಿರ್ಲಿಲ್ಲ. ಅಲ್ಲೇ ಅವನಿಗೆ ಫುಲ್ ಖುಷಿ, ಹೊರಗಡೆ ಕರ್ಕೊಂಬಂದುಬಿಟ್ಟಿದ್ದೀವಲ್ವಾ, ಅದಕ್ಕೆ ಅವನಿಗೆ ಫುಲ್ಲು ಖುಷಿ ಆಗಿಬಿಟ್ಟಿತ್ತು. ಅದಕ್ಕೆ ಎಲ್ಲದರಲ್ಲೇ ಕೂತ್ಕೊಳ್ಳೋನು. ಗಾಡಿ ಬೇರೆ ಕೊಡಿಸ್ಬಿಟ್ಟಿದ್ವಿ. ಆಮೇಲೆ ಅಲ್ಲಿ ಬಾಂಡೆ ಇತ್ತು, ಅಲ್ಲಿ ಹೋದ್ವಿ. ಅವನೇ ವ್ಯಾಪಾರ ಮಾಡ್ತಾನೇನೋ ಅನ್ನೋ ಥರ ಕೂತ್ ಬಿಡೋನು ಅವ್ರ ಮುಂದೆ. ನಡಿ ಅಂದರೆ ನಡೀತಾನೇ ಇರಲಿಲ್ಲ. ನಮಗೆ ಅವನು ನೋಡಿ ಅರ್ಧ ಖುಷಿ. ಆಮೇಲೆ ಅಲ್ಲಿ ಎಂಜಾಯ್ ಮಾಡಿದ್ದು, ದರ್ಶನ ಮಾಡಿದ್ದು ಎಲ್ಲ ತುಂಬ ಖುಷಿ ಆಗಿತ್ತು ನಿನ್ನೆ ದಿನ. ನೋಡ್ರಿ ಎಲ್ಲದರಲ್ಲೇ ಓಡಾಡ್ತಾ ಇದ್ದಾನೆ ರೋಡಲ್ಲಿ. ಬರ್ತಾನೆ ಇಲ್ಲ, ಹೋಗೋಣ ಬಾ ಮನೆಗೆ ಹೋಗೋಣ ಅಂದರೆ ಬರ್ತಾನೆ ಇರಲಿಲ್ಲ. ಆ ಥರ ಅವನಿಗೆ ಫುಲ್ ಖುಷಿ. ಅಂದರೆ ಡೈಲಿ ಎಲ್ಲಿ ಹೋಗ್ತಿರ್ಲಿಲ್ವಲ್ಲ, ಮಕ್ಕಳಿಗೆ ಏನೋ ಒಂಥರ ಖುಷಿ. ಎಲ್ಲೋ ಕರ್ಕೊಂಡು ಹೋಗಿಬಿಟ್ರೆ ಎಷ್ಟು ಖುಷಿ ಪಡ್ತಾರೆ ನೋಡಿ. ಅವ್ನು ಓಡಾಡ್ತಾ ಇದ್ದ, ರೋಡಲ್ಲೆಲ್ಲ ಓಡಾಡ್ತಿದ್ದ. ಮನೆಗೆ ಹೋಗೋಣ ಬಾರೆ ಅಂದರೆ ಬರ್ತಿಲ್ಲ. ಅವನೇ ನಡೀತೀನಿ ಅಂತ ನಡೆಯೋಕ್ಕೂ ಸ್ಟಾರ್ಟ್ ಮಾಡಿಬಿಟ್ಟ. ಅವರಮ್ಮ ಎತ್ಕೋತೀನಿ ಅಂದರೂ ಬರ್ತಿರ್ಲಿಲ್ಲ. ಇವ್ನು ನಮ್ಮ ತಮ್ಮ ಬಾರೋ ಬೇಗ ಹೋಗೋಣ ಅಂತ ಇವನು. ಮತ್ತು ಇವಾಗ ಶಿವಗಿರಿ ತೋರಿಸ್ತಾ ಇದ್ದೀನಿ ನೋಡಿ ಲಾಸ್ಟಲ್ಲಿ. ಈ ವಿಡಿಯೋ ನಿಮಗೆ ನಮ್ಮ ಬಿಜಾಪುರ ಶಿವಗಿರಿ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಮಗೆ ಮುಂದೆ ವಿಡಿಯೋ ಹಾಕೋಕ್ಕೆ ನಮಗೂ ಕೂಡ ಖುಷಿ ಆಗುತ್ತೆ. ನೋಡಿ ನಮ್ಮ ಬಿಜಾಪುರ ಪರಮಾತ್ಮ ಹೇಗೆ ಶಾಂತವಾಗಿ ಕೂತ್ಕೊಂಡಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿದರೆ ನಮಗೂ ಕೂಡ